ಮೊದಲನೇದಾಗಿ ನಾವು ದೇವರು ಎಂಬ ಪದದ ವ್ಯಾಖ್ಯಾನ ಹೇಗೆ ಮಾಡ್ತೇವೆ ಅದು ತುಂಬಾ ಮುಖ್ಯ. ಓಕೆ, ಆ ಪದವನ್ನ ನಾವು ಕರೆಕ್ಟ್ ಆಗಿ ಡಿಫೈನ್ ಮಾಡಿದ್ರೆ ಅದಾದ್ಮೇಲೆ ನಾವು ಪ್ರಶ್ನೆ ಉತ್ತರ ಕೊಡ್ಬೋದು. ದೇವರಿದ್ದಾನು ಇಲ್ವ ಒಂದು ಉತ್ತರ ಅವಾಗ ಬರುತ್ತಲ್ಲ ಪ್ರಶ್ನೆ ಉತ್ತರ. ಈ ಸಂಪೂರ್ಣ ಬ್ರಹ್ಮಾಂಡವನ್ನ, ಸಂಸಾರವನ್ನ, ವಿಶ್ವವನ್ನ ಸೃಷ್ಟಿಸಿರೋ ಒಂದು ಶಕ್ತಿ ಇದೆ, ಓಕೆ, ಒಂದು ತತ್ವ ಇದೆ. ಆ ಶಕ್ತಿಯೇ ಸಂಪೂರ್ಣ ಬ್ರಹ್ಮಾಂಡದ ರಚಯಿತ ಅಂದ್ರೆ ಸೃಷ್ಟಿಕರ್ತ, ಇದರ ಸಂರಕ್ಷಕ ಅಂದ್ರೆ ಪಾಲಕ, ಪಾಲನಹಾರ ಅಂತ ಕೂಡ ನಾವು ಅಂತೀವಲ್ವಾ. ನೋಡ್ಕೊಳ್ಳೋಣ, ಸಂಚಲನ ಮಾಡುವ. ಇಲ್ಲಿ ಬರೋ ಮಳೆ, ಹುಟ್ಟೋ ಸೂರ್ಯ, ಚಂದ್ರ, ಋತುಗಳು, ಸೌರಮಂಡಲ, ಆ ಸೂರ್ಯನ ಸುತ್ತ ತಿರುಗ್ತಾ ಇರೋ ಗ್ರಹಗಳು, ಭೂಮಿ, ಇವೆಲ್ಲವುಗಳನ್ನ ಪರ್ಫೆಕ್ಟ್ ಆಗಿ ಸಟೀಕವಾಗಿ ನೋಡ್ಕೊಳ್ತಾ ಇರೋ ಒಂದು ಶಕ್ತಿ ಇದೆ. ಅಂದ್ರೆ ದೇವ್ರ ಅನ್ನೋ ಒಂದು ಶಕ್ತಿ ಖಂಡಿತ ಇದೆ. ಆ ಶಕ್ತಿಗೆ ದೇವ್ರಂತ ಹೇಳ್ತೀವಿ ನಾವು. ಸೊ ಇದು ತಾತ್ಪರ್ಯ ಆಗಿದ್ರೆ ದೇವ್ರಿದ್ದಾನೆ ಅಂತ ನಾವು ಹೇಳ್ಬೋದು. ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಆದ್ರೆ ನಾನು ಹೇಳ್ತಾ ಇರಂದ್ರೆ ತಾರ್ಕಿಕವಾಗಿ, ತರ್ಕಸಮ್ಮತವಾಗಿ ಈ ಸಂಪೂರ್ಣ ಬ್ರಹ್ಮಾಂಡ ನಡೆಯಬೇಕಾದ್ರೆ, ಅದಕ್ಕಿಂತ ಮುಂಚೆ ಅದರ ರಚನೆ ಆಗ್ಬೇಕಾಗಿದ್ರೆ ಒಂದು ಶಕ್ತಿಯ, ಒಂದು ತತ್ವದ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಆ ಶಕ್ತಿಗೆ ದೇವರು ಅಂತ ಅಂತಾರೆ, ಭಗವಂತ ಅಂತಾರೆ, ಈಶ್ವರ ಅಂತಾರೆ, ಗಾಡ್ ಅಂತಾರೆ, ಖುದಾ ಅಂತಾರೆ, ಅಲ್ಲಾ ಅಂತಾರೆ, ಯಾಹ್ವೆ ಅಂತಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿದೆ. ದೇವನೊಬ್ಬ ನಾಮ ಹಲವು, ದೇವನೊಬ್ಬ ನಾಮ ಹಲವು, ಗಾಡ್ ಇಸ್ ಒನ್, ನೇಮ್ಸ್ ಆರ್ ಮೆನಿ ಅಂತ ನಾವು ಹೇಳ್ತೇವಲ್ವಾ. ಆದ್ರೆ ಎಲ್ಲವೂ ಕೂಡ ಆ ತತ್ವದ ಬಗ್ಗೆ, ಆ ಭಗವಂತನ ಬಗ್ಗೆನೆ, ಆ ಕ್ರಿಯೇಟರ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಸೊ ದೇವರ ಡೆಫಿನೇಷನ್, ವ್ಯಾಖ್ಯಾನ ಇದು ಆಗಿದ್ರೆ ದೇವರು ಖಂಡಿತವಾಗಿದ್ದಾನೆ.